ಇವಾಗ KFCಲಿ ರೀಯೂಸ್ ಮಾಡಿರೋ ಆಯಿಲ್ನ ಯೂಸ್ ಮಾಡಿಕೊಂಡು ಚಿಕನ್ನ ಬೇಯಿಸ್ತಾ ಇರೋದು ಕಂಡು ಬರ್ತಾ ಇದೆ. ನೀವೇನು ಹೇಳ್ತೀರಾ? ನಾನು ಯಾವತ್ತಾದ್ರೂ ಒಂದ್ಸತಿ ತಿಂದರೆ ಅದೇನು ಪ್ರಾಬ್ಲಮ್ ಇಲ್ಲ. ಡೈಲಿ ತಿನ್ನೋಕ್ಕೆ ಅದು ನಮ್ಮ ರೆಗ್ಯುಲರ್ ಡಯಟಲ್ಲಿ ನಾವು ಇನ್ಕ್ಲೂಡ್ ಮಾಡಬಾರ್ದು ಅಷ್ಟೇ. ಓಕೆ, ತಿನ್ನಬಾರ್ದು ಜಾಸ್ತಿ ಅಂತ ಹೇಳ್ತೀರಾ? ಹಾಂ. ಬಿಕಾಸ್ ರೀಯೂಸ್ ಆಯಿಲಲ್ಲಿ ಏನೇ ಕುಕ್ ಮಾಡಿದ್ರು ಕ್ಯಾನ್ಸರ್ ಕಾರಕ ಅಂಶ ಹಾಂ. ಇರುತ್ತೆ. ಸೊ ಅದು ನಮ್ಮ ಹೆಲ್ತ್ಗೆ ಡೈರೆಕ್ಟಾಗಿ ಎಫೆಕ್ಟ್ ಮಾಡುತ್ತೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ? ಅಂಥವ್ರಿಗೆ ಸ್ವಲ್ಪ KFC ಬಗ್ಗೆ ಜಾಸ್ತಿ ತಿಳಿಯೋಲಿಕ್ಕೆ ತಗೊಂಬರ್ಬೇಕು. ಮತ್ತು ಅವ್ರಿಗೆ ಅದು ಡಿಸ್ಅಡ್ವಾಂಟೇಜಸ್ ಏನಂತ ಹೇಳಬೇಕು. ನೀವು ಎಷ್ಟಲ್ಲಿ KFC ತಿಂದಿದ್ದೀರಾ? ಅದೊಂದು ಕೌಂಟಬಲ್ ಟೈಮ್ಸ್. ಡು ಯು ಲೈಕ್ ಚಿಕನ್? ಚಿಕನ್ ಎಷ್ಟು ಇಷ್ಟ ಯಾರನ್ನೇ? ಅಚ್ಚುತ್. ಥ್ಯಾಂಕ್ ಯು. ಸೊ KFC ಕುಕ್ ಮಾಡಬೇಕಾದ್ರೆ ರೀಯೂಸ್ ಆಯಿಲ್ ಯೂಸ್ ಮಾಡ್ಕೊಂಡು ಕುಕ್ ಮಾಡಿರೋದು ಕೆಲವು ಕಡೆ ಕಂಡು ಬರುತ್ತೆ. ಅಂತ ಒಂದು ಫುಡ್ಡನ್ನು ಸೇವನೆ ಮಾಡಿದಾಗ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಆಗುತ್ತೆ. ಹೌದು. ವೆರಿ ಡೇಂಜರಸ್. ಸೊ ಏನು ಹೇಳ್ತೀರಾ? ಅದೇ ಒಳ್ಳೆ ಕ್ವಾಲಿಟಿ ಆಯಿಲ್ ಯೂಸ್ ಮಾಡಬೇಕು ಆ್ಯಂಡ್ ರೀಯೂಸ್ ಆಫ್ ಆಯಿಲ್ ಇಸ್ ದ ಮೇನ್ ರೀಸನ್ ಫಾರ್ ದಿಸ್. ಆ್ಯಂಡ್ ಅದೇ ಈಗ ಕಾಸ್ಟ್ ಕಟ್ಟಿಂಗು ಅದರಿಂದನೇ ಇದೆಲ್ಲ ಆಗ್ತಿರೋದು. ಸೊ ಐ ಥಿಂಕ್ ದ ಬ್ರ್ಯಾಂಡ್ ಶುಡ್ ಟೇಕ್ ಸಮ್ ಸೇಫ್ಟಿ ಮೆಜರ್ಸ್ ಫಾರ್ ದ ಕಸ್ಟಮರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಸ್ಟೂಡೆಂಟ್ಸ್ ಜಂಕ್ ಫುಡ್ಗೆ, ಎಸ್, ಯೂತ್ ಎಸ್ಪೆಷಲಿ. ಎಸ್, ಚಿಕ್ಕ ವಯಸ್ಸಲ್ಲೇ ಅವ್ರಿಗೆ ಹೆಲ್ತ್ ಮೇಲೆ ಅಫೆಕ್ಟ್ ಆಗ್ತಾ ಇರ್ಬೋದು. ಹೌದು. ಅಂಥವ್ರು ನಿಮ್ಮ ಏಜ್ ಇರೋರು ಸೊ ಯಾವ ರೀತಿ ಫುಡ್ ವಿಚಾರದಲ್ಲಿ ಕಾಶಿಯಸ್ ಆಗಿರಬೇಕು ಅಂತ ಅನ್ಸುತ್ತೆ? ಅಂದರೆ ಈಗ ಮೋಸ್ಟ್ ಆಫ್ ದ ಫಾಸ್ಟ್ ಫುಡ್ ಚೈನ್ಸ್ ಅವಾಯ್ಡ್ ಮಾಡ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ KFC, ಮ್ಯಾಕ್ಡೊನಾಲ್ಡ್ಸ್ ಎಲ್ಲ, ಮೋಸ್ಟ್ ಆಫ್ ದ ಪಾಪೈಸ್ ಎಲ್ಲ ಅವಾಯ್ಡ್ ಮಾಡೋಕ್ಕೆ ಅಂತ ಹೇಳ್ತೀನಿ. ಯಾಕಂದರೆ ಎಷ್ಟೊಂದು ಹೊಸ ರೆಸ್ಟೋರೆಂಟ್ಸ್ಗಳು ಇದೆ ಹೈಜೀನ್ ಇರೋದು, ಅದನ್ನು ಅಲ್ಲಿಗೆ ಹೋಗಿ ಟ್ರೈ ಮಾಡಿ ಅಂತ. ಮೋಸ್ಟ್ ಫಾಸ್ಟ್ ಫುಡ್ ಚೈನ್ಸ್ನ ಅವಾಯ್ಡ್ ಮಾಡೋಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೈ ನೇಮ್ ಇಸ್ ಕರಣ್ ರಾಕೇಶ್. ಸೊ ಇವಾಗ ಇಡೀ ಬೆಂಗಳೂರಲ್ಲಿ 5 ಸ್ಟಾರ್ 3 ಸ್ಟಾರ್ ಹೋಟೆಲ್ಗಳ ಮೇಲೆ ರೇಡ್ ನಡೀತಾ ಇದೆ. ಅಂತ ಹೋಟೆಲ್ಗಳಲ್ಲಿ ಅಷ್ಟು ರೇಟ್ ಕೊಟ್ಟು ನಾವು ಫುಡ್ನ ಕನ್ಸ್ಯೂಮ್ ಮಾಡ್ತೀವಿ. ಅಲ್ಲೂ ಕೂಡ ಎಕ್ಸ್ಪೈರಿ ಡೇಟ್ ಆಗಿರೋ ಹಾಲು, ಮೀಟು, ಪನ್ನೀರ್ ಎಲ್ಲ ಸಿಗ್ತಾ ಇದೆ. ನಮಗೆ ಎಷ್ಟು ಭಯ ಆಗುತ್ತಲ್ವಾ ತಿನ್ನೋದಕ್ಕೆ? ಏನು ಹೇಳ್ತೀರಾ? ಅಂದರೆ ನಾವೆಲ್ಲ ಇವಾಗ ಸ್ಟೂಡೆಂಟ್ಸ್ ಇರೋದಿಲ್ಲಿ ಲೈಕ್ ಓದೋಕ್ಕಂತ ಬರ್ತೀವಿ. ಸೊ ಚೀಪಾಗಿರೋ ಫುಡ್ ಸಿಗುತ್ತೆ ಅಂತ ವಿಲ್ ಲೈಕ್ ಕಮ್ ಟು ಮೆಕ್ಡೊನಾಲ್ಡ್ಸ್, KFC ಅಂಥ ಪ್ಲೇಸ್ಗೆ. ಬಟ್ ಅವರೇ ಈ ಥರ ಮಾಡಿದರೆ ಎಲ್ಲಿ ಹೋಗೋದಿನ್ನು ಅಂತ ಎಕ್ಸ್ಪೆಕ್ಟೇಷನ್ಸ್ ಏನಿಲ್ಲ. ನಾವು ಅಂದ್ಕೊಳ್ಳೋದು ರೋಡ್ ಸೈಡ್ ಅವರೇ ಹೀಗೆ ಸುಮ್ಮನೆ ಹೈಜಿನಿಕ್ ಇರೋಣ ಅಂತ. ಬಟ್ ಇಂಥ ರೆಸ್ಟೋರೆಂಟ್ಸ್ ಎಲ್ಲ ಲೈಕ್ ಎಕ್ಸ್ಪೆಕ್ಟೆಡ್ ಹೈಜಿನ್ ಮೇಂಟೈನ್ ಮಾಡೋಕೆ ಅದು ಇದು ಅಂತ. ಬಟ್ ಅವ್ರು ಹೆಂಗೆ ಮಾಡಿದ್ರೆ ಏನು ಹೇಳಬೇಕಂತ ಗೊತ್ತಾಗಲ್ಲ. ಅಂದರೆ ಹೌದು, ಯಾ ಎಕ್ಸಾಕ್ಟ್ಲಿ. ಹಾಂ, ನಾವು ಫಾಸ್ಟ್ ಫುಡ್ ಅಥವಾ ಜಂಕ್ ಫುಡ್ ಮೇಲೆ ಅದ್ರ ಮೇಲೆ ಡಿಪೆಂಡ್. ಹೌದು, ಅಂತ ಫುಡ್ಗಳು ಅದನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಕ್ಯಾನ್ಸರ್ ಆಗಿರ್ಬೋದು, ಬೇರೆ ಬೇರೆ ಹೌದು, ಹೆಲ್ತ್ ಇಶ್ಯೂಸ್ ಹೌದು, ಹೌದು. ಸೊ ಏನು ಹೇಳ್ತೀರಾ? ನಿಮ್ಮ ಏಜ್ಡ್ ಪೀಪಲ್ಗೆ ನೀವು ಕೊಡೋ ಸಜೆಷನ್ ಏನು? ಐ ಥಿಂಕ್ ಒಂದ್ಸಲ ಬ್ಯಾಕ್ ಚೆಕಿಂಗ್ ಮಾಡಿಬಿಟ್ಟು ಮತ್ತೆ ಹೋಗಬೇಕು ರೆಸ್ಟೋರೆಂಟ್ಸ್ಗೆ. ಬಿಕಾಸ್ ನಾವು ಟ್ರಸ್ಟ್ ಮಾಡಿ ಬರೋದು, ಬಟ್ ನಾವೇ ಹೆಲ್ತ್ ಇಶ್ಯೂಸ್ ಮಾಡೋದು ಲಾಸ್ಟ್ಗೆ. ಸೊ ಐ ಥಿಂಕ್ ವಿ ಶುಡ್ ಕಮ್ ಆ್ಯಂಡ್ ಚೆಕ್ ಔಟ್ ಎವ್ರಿಥಿಂಗ್ ಆ್ಯಂಡ್ ದೆನ್ ಲೈಕ್ ಡೂ ವಾಟ್ ಎವರ್. ಯಾರನ್ನೇ? ಜಾನ್ವಿ, ಥ್ಯಾಂಕ್ ಯು. ತುಂಬಾ ಯುವ ಜನತೆ ಹೌದು. ಸೊ ಈಗ ಸ್ಯಾಂಪಲ್ಸ್ ಎಲ್ಲ ತಗೊಂಡು ಹೋಗಿದ್ದಾರೆ. ಸೊ ಶಾಕಿಂಗ್ ಅಂತ ಅನಿಸ್ತಾ ಇದೆ. ಎಸ್ಪೆಷಲಿ ನಿನ್ನೆ ಸ್ಟಾರ್ ಹೋಟೆಲ್ಗಳಲ್ಲೆಲ್ಲ ರೇಡ್ ಮಾಡಿದ್ದಾರೆ. ಓಕೆ. ಸೊ ಏನು ಹೇಳ್ತೀರಾ? ಫುಡ್ ಟ್ರೇಡಿಂಗ್ ಮಾಡಿರೋದು ನಿಜ ತುಂಬ ಹೆಲ್ಪ್ಫುಲ್ ಅನಿಸುತ್ತೆ ಸ್ಟೂಡೆಂಟ್ಸ್ಗೆ. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸಿಗೆ ಗೊತ್ತಿಲ್ಲ ಈ ಥರ ಏನು ಹೆಲ್ದಿ ಕೊಡ್ತಾ ಇದ್ದಾರಾ ಇಲ್ವಾ ಒಳಗಡೆ ಅಂತ. ಸೊ ಮೇ ಬಿ ಊಟ ಇದು ಗೊತ್ತಾದರೆ ಒಳಗಡೆ ಇಂದ ಹೆಲ್ದಿ ಇದೆಯಾ ಅನ್ಹೆಲ್ದಿ ಇದೆಯಾ ಅಂತ ಗೊತ್ತರೆ ಮೇ ಬಿ ಸ್ಟಾಪ್ ಮಾಡ್ತೀವಿ ಅಂತ ನಂಗೆ ಅನ್ಸುತ್ತೆ. ಬಟ್ ತುಂಬಾ ಜಂಕ್ ಫುಡ್ ಇಷ್ಟಪಡ್ತೀರಾ? ಹೌದು, ತುಂಬ. ಮೋಸ್ಟ್ ಆಫ್ ಅಂದರೆ ನಮ್ಮ 20 ಇಯರ್ಸ್ ಮೋಸ್ಟ್ಲಿ ಇರೋರೆಲ್ಲ ತುಂಬ ಜಂಕ್ ಫುಡ್ಡೇ ಇಷ್ಟಪಟ್ಟು ಊಟ ಮಾಡ್ತೀವಿ. ಸೊ ಈಗ ಟೆಸ್ಟಿಂಗ್ ಎಲ್ಲ ತಗೊಂಡು ಹೋಗಿದ್ದಾರೆ. ಹಾಂ, ಟೆಸ್ಟಿಂಗಲ್ಲಿ ಹೋಪ್ಫುಲಿ ಏನೂ ನೆಗೆಟಿವ್ ಬರಲ್ಲ ಅಂತ ಹೋಪ್ ಮಾಡ್ತೀವಿ. ಯಾಕಂದರೆ ತುಂಬ ಟ್ರಸ್ಟ್ ಮಾಡಿ ತುಂಬ ಇಲ್ಲೇ ಊಟ ಮಾಡ್ತೀವಿ. ಸೊ ನೀವು ಹೇಳಿದಾಗ ನಿಮ್ಮ ಏಜ್ ಪೀಪಲ್ ಅವರು ಕುಕ್ ಮಾಡೋಕ್ಕಾಗಲ್ಲ ಎವ್ರಿ ಟೈಮ್. ಸೊ ಹೌದು. ಫಾಸ್ಟ್ ಫುಡ್ ಮೇಲೆ ಹೌದು. ಡಿಪೆಂಡ್ ಆಗಿರ್ತಾರೆ. ಸೊ ನಿಮ್ಮ ಏಜ್ ಪೀಪಲ್ಗೆ ನೀವು ಏನು ಸಜೆಸ್ಟ್ ಮಾಡ್ತೀರಾ ಫುಡ್ ವಿಷಯದಲ್ಲಿ? ಆದಷ್ಟು ನಾವೇ ಕುಕ್ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಅಂತ ಅನಿಸುತ್ತೆ. ಯಾಕಂದರೆ ಆಚೆ ಗೊತ್ತಿರೋಂಗೆಲ್ಲ ತುಂಬ ಅನ್ಹೆಲ್ದಿ ಇದೆ ಅಂತ ಇದು ಸೋಷಿಯಲ್ ಮೀಡಿಯಾಲೆಲ್ಲ ನ್ಯೂಸ್ ಬರ್ತಾನೆ ಇದೆ. ಅನ್ಹೆಲ್ದಿ ಫುಡ್ ತುಂಬ ಜನ ತಿಂತಾರೆ. ಸೊ ನಾವೇ ಕುಕ್ ಮಾಡೋದು ಕಲ್ತ್ಕೊಂಡು ತಿಂದರೆ ಒಳ್ಳೆಯದು ಅಂತ ಅನಿಸುತ್ತೆ. ಫೆಲಿಶಾ. ಥ್ಯಾಂಕ್ ಯು ಫೆಲಿಶಾ.